ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ದೇವರ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯ ಮಾತು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಫೆಸ 4ನೇ ಅಧ್ಯಾಯ 25ನೇ ವಚನ. ಎಫೆಸ 4:25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಕೃಪೆಯನ್ನು ಒದಗಿಸಲಿ. ದೇವರಿಗೆ ಪ್ರಿಯರಾದ ಕ್ರಿಸ್ತನ ಜನರೇ, ಈ ವಾಕ್ಯವನ್ನ ನೇರವಾಗಿ ಯೇಸು ಕ್ರಿಸ್ತನನ್ನು ಅರಿತ ಜನರಿಗಾಗಿ ಬರೆಯಲಾಗಿದೆ. ಕ್ರಿಸ್ತನನ್ನು ಅರಿದವರಲ್ಲ, ಕ್ರಿಸ್ತನನ್ನು ಅರಿತವರಿಗಾಗಿ, ಸಭೆಗಾಗಿ ಕ್ರಿಸ್ತನ ಸಭೆಗಾಗಿ ಕರ್ತನು ಬರೆಸಿದ್ದ ಮಾತು. ಇಲ್ಲಿ ಹೇಳ್ತದೆ, ಆದ ಕಾರಣ. ಯಾವ ಕಾರಣ? ಹಾಗಾದ್ರೆ ಹಿಂದೆ ಕೆಲವಾರು ಸಂಗತಿಗಳು ಬರ್ತದೆ. ನಮ್ಮ ಹಿಂದಿನ ನಡತೆ ಎಂಬುದು ಒಂದಿದೆ, ಪೂರ್ವ ಸ್ವಭಾವ ಎಂಬುದು ಒಂದಿದೆ. ಅವುಗಳನ್ನ ತೆಗೆದುಹಾಕುವುದಕ್ಕಾಗಿ 4:22 ನಮಗೆ ಬೋಧಿಸ್ತದೆ. 23 ನಮ್ಮನ್ನು ಉತ್ತೇಜಿಸ್ತದೆ, ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದೆ. ಧರಿಸಿಕೊಳ್ಳಿರಿ. 24 ಹೇಳ್ತದೆ, ಆ ಸ್ವಭಾವ ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟದೆ. ಹಾಗಾದ್ರೆ ದೇವರ ಸ್ವಭಾವದ ಹೋಲಿಕೆಗೆ ಮೇರೆಗೆ, ದೇವರ ಸತ್ಯಾನುಗುಣವಾದ ನೀತಿಯ ಮೇರೆಗೆ ಮತ್ತು ದೇವರ ಭಯದಿಂದ ಕೂಡಿರುವ ಸಂಗತಿಯಾಗಿ ಅದು ನಿರ್ಮಿಸಲ್ಪಟ್ಟಿರುವಲ್ಲಿ ಈ ಕಾರಣದಿಂದ ಆತನು ಹೇಳ್ತಿದ್ದಾನೆ, ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರವನ ಸಂಗಡ ಸತ್ಯವನ್ನೇ ಆಡಲಿ. ಪ್ರೇರೆ, ಮತ್ತೊಬ್ಬರೆದುರು ಸುಳ್ಳನ್ನು ಮಾತನಾಡುವಂಥ ಅಭ್ಯಾಸ ನಾವು ಬಿಡುವುದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸುಳ್ಳಾಡುವುದು ಉಚಿತವಲ್ಲ. ನಮ್ಮ ಬಾಹ್ಯ ಪರಿಶುದ್ಧತೆಯನ್ನು ಕಾದುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಮಾತು ಹೌದಾದರೆ ಹೌದೆಂದಿರಲಿ, ಅಲ್ಲವಾದರೆ ಅಲ್ಲವೆಂದಿರಲಿ, ಅದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಏನಿದ್ರ ಅರ್ಥ? ಯಥಾರ್ಥವಾಗಿ ಮಾತನಾಡ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ನಾವು ತಪ್ಪು ಮಾಡಿದ್ದೆ ಆದರೆ ಹೌದು, ನಾವು ತಪ್ಪು ಮಾಡಿದ್ದೇನೆ, ನೇರವಾಗಿ ಒಪ್ಪಿಕೊಳ್ಳೋಣ. ನಾವು ಮಾಡಿದ್ದು ಸರಿಯಾದರೆ ಹೌದು, ನಾವು ಇದನ್ನು ಮಾಡಿದೆ ಎಂಬುದಾಗಿ ಸರಿಯಾಗಿ ಒಪ್ಪಿಕೊಳ್ಳೋಣ. ಯಥಾರ್ಥವಾಗಿ, ನೈಜವಾಗಿ, ಕಪಟವಿಲ್ಲದ ಮಾತು. ಯಥಾರ್ಥತೆಯನ್ನು ಬಿಡುವುದಾದರೆ ಅಲ್ಲಸಲ್ಲದನ್ನು ಮಾತನಾಡುವ ಜನ. ಪ್ರೇರೆ, ಈ ದಿನಗಳಲ್ಲಿ ಕೋರ್ಟುಗಳಲ್ಲಿ ಸತ್ಯವನ್ನು ತಿರುಚಿ ಮಾತನಾಡುತ್ತಿರುವಂಥ ಜನರು, ಸುಳ್ಳು ಸಾಕ್ಷಿ ಹೇಳುವ ಜನರು, ಸಾಕ್ಷಿಗಳನ್ನ ಕೆಡಿಸುವಂಥ ಜನರು, ಸಾಕ್ಷ್ಯಾಧಾರಗಳನ್ನು ತಾರುಮಾರು ಮಾಡುವ ಜನರು. ಇದರ ನಿಮಿತ್ತ ಕೋರ್ಟ್ ಕೇಸ್ಗಳು ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ದಾಟಿ ಹೋಗ್ತಾ ಇದೆ. ಕಾರಣ ಯಥಾರ್ಥತೆ ಇಲ್ಲ. ಒಬ್ಬನು ತನ್ನ ನೆರೆಯವನೊಂದಿಗೆ ಯಥಾರ್ಥವಾಗಿ ಮಾತನಾಡ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತದೆ, ಕ್ರಿಸ್ತನ ಸಭೆಯಲ್ಲಿ ಇದಿರಬಾರ್ದು, ಯಥಾರ್ಥವಾಗಿ ಮಾತನಾಡ್ರಿ. ಪ್ರೇರೆ, ಒಬ್ಬನು ನಿನಗೆ ಯಥಾರ್ಥವಾಗಿ ನಡ್ಕೊಳ್ಳುವಾಗ ನೀನು ಅವನಿಗೆ ಸುಳ್ಳಾದದನ್ನು ಮಾತನಾಡಿದ್ರೆ ಅವನ ಮನಸ್ಸಿಗೆ ಆಗುವಂಥ ವೇದನೆ ಅದೆಷ್ಟು. ಇಂಥ ನೋವನ್ನು ನಾವು ಮತ್ತೊಬ್ಬರಿಗೆ ಕೊಡಲೇಬಾರದು. ಮತ್ತು ನಾವು ಯಾವುದೇ ತಪ್ಪು ಎಸಗಿದ್ರು, ನಮಗೆ ನಾವು ತಪ್ಪು ಮಾಡಿದೆವು, ಇತರ ವಿರುದ್ಧವಾಗಿ ತಪ್ಪು ಮಾಡಿದೆವು, ಏನೇ ತಪ್ಪು ಮಾಡಿದ್ರು ವಾಕ್ಯ ಹೇಳ್ತದೆ, ದಾವೀದನು ಅದನ್ನು ಅರಿತು ಹೇಳ್ತಿದ್ದಾನೆ, ನಿನಗೆ ಕೇವಲ ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ತಪ್ಪಿ ಹೋದ ಮಗನು ಹೇಳ್ತಿದ್ದಾನೆ, ಅಪ್ಪ, ನಾನು ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಾವು ಮಾಡಿದ ಪಾಪವೆಲ್ಲವೂ ಪರಲೋಕಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ. ನಾವು ಮಾಡಿದ ಪಾಪವೆಲ್ಲವೂ ನಮಗೆ ವಿರುದ್ಧವಾಗಿ ಅಥವಾ ಇತರರಿಗೆ ವಿರುದ್ಧವಾಗಿ. ಇದಾಗಬಾರದು. ಹಾಗಾಗಿ ಹೇಳ್ತಾನೆ, ಆದ ಕಾರಣ ಸುಳ್ಳಾಡುವಂಥ ಅಭ್ಯಾಸ ಇರುತ್ತದೆ, ಅದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರವನ ಸಂಗಡ ಸತ್ಯವನ್ನೇ ಆಡಲಿ. ಮುಂದೆ ಹೇಳ್ತದೆ, ಯಾಕೆಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ನಾವು ಕ್ರಿಸ್ತನ ಸಭೆಯೊಳಗೆ ದೇವರು ನಮ್ಮನ್ನ ಪರಸ್ಪರ ಅಂಗಗಳನ್ನಾಗಿ ನಮ್ಮನ್ನ ಏರ್ಪಡಿಸಿಕೊಂಡದ್ರಿಂದ ನಾವು ಒಬ್ಬರ ಸಂಗಡರೊಬ್ಬರು ಯಥಾರ್ಥವಾಗಿ ಸತ್ಯವನ್ನೇ ಮಾತನಾಡೋದಕ್ಕಾಗಿ ವಾಕ್ಯ ನಮ್ಮನ್ನ ಉತ್ತೇಜಿಸ್ತಾ ಇದೆ, ಎಚ್ಚರಿಸ್ತಾ ಇದೆ. ಪ್ರೇರಿ, ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ, ಸುಳ್ಳಾಡೋದನ್ನು ಬಿಟ್ಟು ಬಿಡೋಣ. ಸುಲಭವಲ್ಲ. ಈ ಲೋಕದ ಪರಿಸ್ಥಿತಿಯಲ್ಲಿ, ನಾನಾ ಪರಿಸ್ಥಿತಿಗಳ ಮಧ್ಯೆ ಹೆದರಿಯೋ ಅಥವಾ ಆತುರಕ್ಕೋ ಅಥವಾ ಯಾವುದೋ ಕಾರಣಕ್ಕೂ ಒಂದು ವೇಳೆ ಸುಳ್ಳಾಡುವ ಮನಸ್ಸಲ್ಲದೆ ಹೋದರೂ ನಾನಾ ದುಷ್ಪ್ರೇರಣೆಗಳಿಂದ ಸುಳ್ಳಾಡುವಂಥ ಸಂದರ್ಭಗಳು ಬರ್ತದೆ. ಆದರೆ ಎಲ್ಲ ಸಂದರ್ಭದಲ್ಲಿ ದೇವರು ನಮಗೆ ಯಥಾರ್ಥವಾಗಿ ನುಡಿಯುವುದನ್ನೇ ನಮಗೆ ಕಲಿಸಲಿ, ಅದಕ್ಕಾಗಿ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆ, ನಾನಾ ಪರಿಸ್ಥಿತಿಗಳೇ ಹಾದು ಹೋಗುವಾಗ, ಎಲ್ಲ ಪರಿಸ್ಥಿತಿಗಳಲ್ಲಿ ಕರ್ತನೆ, ನಾವು ನಿನ್ನವರಾಗಿದ್ದು ಕ್ರಿಸ್ತನೇ ಯಥಾರ್ಥವಾಗಿ, ಅಂದರೆ ಸತ್ಯವನ್ನೇ ಆಡುವುದಕ್ಕೆ ನಮ್ಮ ನೆರೆಯವರ ಸಂಗಡ, ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನು ಆಡಲೆಂಬುದಾಗಿ ಹೇಳಿದ ಮಾತಿನ ಪ್ರಕಾರ ಕರ್ತನೆ, ನಾವು ನೈಜವಾದದನ್ನು ನುಡಿಯುವುದಕ್ಕೆ, ಇದ್ದದನ್ನು ಇದ್ದ ಹಾಗೆ ನುಡಿಯುವುದಕ್ಕೆ, ಯಥಾರ್ಥವಾದದನ್ನು ನುಡಿಯುವುದಕ್ಕೆ ನಮ್ಮ ಬಾಯನ್ನು ಶುದ್ಧೀಕರಿಸು. ನಮ್ಮ ತೀರ್ಮಾನದಲ್ಲಿ ಕರ್ತನೆ ಸತ್ಯವನ್ನು ಅನುಗ್ರಹಿಸು. ನಮ್ಮ ಹೃದಯದಲ್ಲಿ ನಿನ್ನ ಸತ್ಯತೆಯನ್ನು ತುಂಬಿಸು ಸ್ವಾಮಿ.
ಕರ್ತನೆ, ನಾವು ಒಬ್ಬರಿಗೊಬ್ಬರು ಪರಸ್ಪರ ಅಂಗಗಳಾಗಿರುವಲ್ಲಿ, ಕ್ರಿಸ್ತನ ಸಭೆಯ ಅಂಗಗಳಾಗಿರುವಲ್ಲಿ ಕರ್ತನೆ, ನಾವು ಸತ್ಯವನ್ನೇ ಮಾತನಾಡೋದಕ್ಕೆ ಕಲಿಸು. ನಮ್ಮ ಮಾತುಗಳಿಂದ ಕರ್ತನೆ, ನಾವು ಯಾರೊಬ್ಬರನ್ನ ವಂಚಿಸದ ಹಾಗೆ ನಮ್ಮನ್ನು ಮುನ್ನಡೆಸು. ಇಂಥ ಮಾತುಗಳನ್ನು ನಾವು ಆಡಿದ್ದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ಇನ್ನು ಮುಂದೆ ಕರ್ತನೆ, ಇಂಥ ಸಂಗತಿಗಳಿಂದ ನಮ್ಮನ್ನು ಬೇರ್ಪಡಿಸಿ ನಿನ್ನ ಬರೋಣದ ವೇಳೆಯಲ್ಲಿ ನಾವು ನಿನ್ನ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳುವಂತೆ ನಮ್ಮನ್ನು ಪರಿಶುದ್ಧಪಡಿಸಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.